ಅದ್ಭುತವಾಗಿ ಕನಸು ಕಾಣ್ತಕ್ಕಂಥ ನನ್ನ ಎಳೆಯ ಮನಸ್ಸುಗಳೇ, ಹೇಗಿದ್ದೀರಾ? ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಒಂದಲ್ಲ ಒಂದು ಕನಸುಗಳನ್ನು ಕಾಣ್ತಾ ಇದ್ದೀರಲ್ವಾ? ಕೆಲವೊಬ್ಬರು ನಾನು ಸುಂದರವಾಗಿ ಕಾಣಬೇಕು ಅಂತೇಳಿ, ಇನ್ನು ಕೆಲವರು ಒಳ್ಳೊಳ್ಳೆ ಊಟ ಮಾಡಬೇಕು ಅಂತೇಳಿ ಕನಸನ್ನು ಕಾಣ್ತೀರಾ. ಕೆಲವೊಬ್ಬರು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಅಂತಂದೇಳಿ, ಇನ್ನು ಕೆಲವರು ಬೈಕಲ್ಲಿ ವೀಲಿಂಗ್ ಮಾಡಬೇಕು ಅಂತೇಳಿ ತನ್ನ ಕನಸನ್ನು ಕಾಣ್ತೀರಾ. ಇನ್ನು ಕೆಲವರು ಫ್ಲೈಟಲ್ಲಿ ಹೋಗಬೇಕು ಅಂತಂದೇಳಿ ಆಸೆ ಇದ್ದೇ ಇರುತ್ತದೆ. ಹಾಗೆಯೇ ಬೇರೆ ಬೇರೆ ದೇಶ ವಿದೇಶಗಳನ್ನು ಸುತ್ತಿ ತನ್ನ ಮನಸ್ಸನ್ನು ಸಂತೋಷ ಪಡಿಸ್ಕೋಬೇಕು ಅಂತ ಹೇಳಿ ತನ್ನ ಆಸೆ ಇದ್ದೇ ಇರುತ್ತೆ ಅಲ್ವಾ ಸ್ನೇಹಿತರೆ? ಹಾಗೆಯೇ ಸ್ನೇಹಿತರೆ, ಒಂದು ಬೈಕನ್ನು ನೋಡಿದರೆ ಬೈಕಲ್ಲಿ ಹೋಗಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ಕಾರ್ ನೋಡಿದರೆ ಕಾರಲ್ಲಿ ಹೋಗಬೇಕು ಅಂತಕ್ಕಂಥ ಕನಸನ್ನು ನೀವು ಕಾಣ್ತೀರಾ. ಹಾಗೆಯೇ ದುಡ್ಡನ್ನು ನೋಡಿದರೆ ತನ್ನ ದುಡ್ಡನ್ನು ಗಳಿಸ್ಬೇಕು ಅಂತಕ್ಕಂಥ ಅನ್ನುವಂಥ ಆಸೆ ಕಾಣ್ತೀರಾ ನೀವು. ಆಮೇಲೆ ನೀವು ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಹೋದರೆ ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಜನ ಗೌರವ ಕೊಡ್ತಕ್ಕಂಥದ್ದನ್ನು ನೀವೇನಾದರೂ ನೋಡಿದರೆ ಆ ದೊಡ್ಡ ಆಫೀಸರ್ ಆಗಬೇಕು ಅಂತಕ್ಕಂಥ ಆಸೆ ಮತ್ತು ಕನಸನ್ನು ಕಾಣ್ತಿರೋ ಇಲ್ವೋ? ಹೌದೋ ಇಲ್ವೋ? ಎಂದಾದರೂ ನೀವು ಕನಸನ್ನು ಕಂಡಿದ್ದೀರಾ? ತಿಳುವಳಿಕೆ ಇದ್ದೋ ಇಲ್ಲದೇನೋ ಖಂಡಿತವಾಗಿಯೂ ನೀವು ಆ ಕನಸನ್ನು ಕಂಡಿರ್ತೀರ. ಅಂದರೆ ನಾನೊಬ್ಬ ತಹಶೀಲ್ದಾರ್ ಆಗಬೇಕು ಅಂತೇಳಿ, ಹಾಗೆ ನಾನೊಬ್ಬ DC ಆಗಬೇಕು ಅಂತೇಳಿ, ಹಾಗೆ ನಾನೊಬ್ಬ AC ಆಗಬೇಕು ಅಂತಂದೇಳಿ, ಹೀಗೆ ಯಾವುದೋ ಕನಸು ನಿಜಗೊಳಿಸ್ಬೇಕು ಅಂತಂದೇಳಿದರೆ, ಸಮಾಜದಲ್ಲಿ ದೊಡ್ಡ ಗೌರವ ಪಡ್ಕೋಬೇಕು ಅಂತ ಹೇಳಿದರೆ, ಜನರಿಗೆ ದೀನ ದಲಿತರಿಗೆ ಒಂದು ಸೇವೆ ಮಾಡಬೇಕು ಅಂತಕ್ಕಂಥ ನಿಮ್ಮ ಮನಸ್ಸಿಗೆ ಬಂದರೆ ನಿಜಕ್ಕೂ ಕೂಡ ಕೆಲಸ, ಆ ಸ್ಥಾನಮಾನ ಅಂತಕ್ಕಂಥದ್ದು ಒಂದು ಅನಿವಾರ್ಯ ಸ್ನೇಹಿತರೆ. ಇಡೀ ಸಮಾಜ ಗೌರವ ಕೊಡ್ತಕ್ಕಂಥ ಹುದ್ದೆ ಅಂತ ಹೇಳಿದರೆ IAS ಇರ್ಬೋದು, IPS ಇರ್ಬೋದು, IFS ಇರ್ಬೋದು, ಅನೇಕ ಥರದ ಸ್ಥಾನಮಾನಗಳು ಇದ್ದಾವೆ. ಇಂಥವುಗಳನ್ನು ನಾವು ಪಡ್ಕೋಬೇಕು ಅಂತ ಹೇಳಿದರೆ UPSC ಎಕ್ಸಾಮೇ ನಮಗೆ ಒಂದು ಮೇಯ್ನ್ ರೋಡ್ ಆಗುತ್ತೆ. ಓಕೆ, UPSC ಒಂದು ಸಿದ್ಧತೆ ಮಾಡಿಕೊಂಡು ಅಂತ ಹೇಳಿದರೆ ನಾವೊಂದು ಡಿಸಿಪ್ಲಿನ್ ಇದ್ದರೆ, ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ, ಒಂದು ಕಮಿಟ್ಮೆಂಟ್ ಇದ್ದರೆ ಆ ಥರದ ಸ್ಥಾನಮಾನಗಳನ್ನು, ಆ ಥರದ ಜಾಬ್ಗಳನ್ನು ಖಂಡಿತವಾಗೂ ಕೂಡ ನಾವು ಪಡಿತೀವಿ. ಆ ಪಡಿತೀವಿ ಅಂತಕ್ಕಂಥ ಒಂದು ಕಿಚ್ಚು, ಆ ಹುಚ್ಚು ಎರಡೂ ಕೂಡ ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಇವತ್ತು ನಾನು UPSC ಎಕ್ಸಾಮ್ ಈ ಫಿಲ್ಟ್ರೇಷನ್ ಪ್ರೋಸೆಸ್ ಇರ್ಬೋದು, ಹಾಗೆ ಪ್ಯಾಟ್ರನ್ ಇರ್ಬೋದು, ಸಿಲೆಬಸ್ ಬಗ್ಗೆ ಇರ್ಬೋದು, ನಾನು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ, ನಿಮ್ಮ ಮನಸ್ಸಿನ ಜೊತೆ ನಾನು ಚರ್ಚೆ ಮಾಡೋಣ ಸ್ನೇಹಿತರೆ. UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಂದೇಳಿ ಈ ಸಿವಿಲ್ ಸರ್ವಿಸ್ ಎಕ್ಸಾಮ್ ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ಹಾಗೆಯೇ ಅಕ್ಸೆಪ್ಟೆನ್ಸಿ ರೇಷಿಯೋ ನಾವೇನಾದರೂ ಒಂದು ವಿಶ್ಲೇಷಣೆನ ಮಾಡೋದಾದರೆ, ಸುಮಾರು ಒಂದು 6 ವರ್ಷದ್ದು ನಾವು ನೋಡಿದರೆ ಆ UPSCನಲ್ಲಿ ಹೇಗೆ ಅಪ್ಲೈಡ್ ಎಷ್ಟು ಜನ ಆಗಿದ್ದಾರೆ, ಅಥವಾ ಅಪಿಯರ್ಡ್ ಫಾರ್ ದಿ ಈ ಪ್ರಿಲಿಮ್ ಎಷ್ಟಾಗಿದ್ದಾರೆ, ಅದಕ್ಕೆ ಮೇಯ್ನ್ ಎಕ್ಸಾಮ್ಗೆ ಕ್ವಾಲಿಫೈ ಎಷ್ಟಾಗಿದ್ದಾರೆ ಅಂತಕ್ಕಂಥದ್ದನ್ನು, ಹಾಗೆ ಇಂಟರ್ವ್ಯೂಗೆ ಎಷ್ಟು ಜನ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದನ್ನು, ಹಾಗೆ ಸೆಲೆಕ್ಟೆಡ್ ಎಷ್ಟಾಗಿದ್ದಾರೆ ಅದರ ರೇಷಿಯೋ ಪರ್ಸೆಂಟೇಜಲ್ಲಿ ನಾವೇನಾದರೂ ನೋಡಿದರೆ, ಹಾಗೆಯೇ ನಾವು ಅಪ್ಲೈ ಮಾಡಿರ್ತಕ್ಕಂಥದ್ದು 2015 ಒಂದು ಡೇಟಾವನ್ನು ನಾವು ಒಂದು ಕೋಟ್ ಮಾಡೋದಾದರೆ ಎಷ್ಟು ನೋಡ್ತೀವಿ ಅಂತಂದು ಹೇಳಿದರೆ, ಅಲ್ಲಿ 9,45,908 ಜನ ಅಲ್ಲಿ ಅಪ್ಲೈ ಮಾಡಿರ್ತಾರೆ ಈ UPSC ಎಕ್ಸಾಮ್ಗೆ ಅಪಿಯರ್ ಆಗಿ ಪ್ರಿಲಿಮ್ಗೆ ಅಪಿಯರ್ ಆಗ್ತಕ್ಕಂಥವ್ರು ಎಷ್ಟು ಜನ ಆಗ್ತಾರೆ ಅಂತ ಹೇಳಿದರೆ 4,51,602 ಜನ ಆಗ್ತಾರೆ. ಹಾಗೆಯೇ ಈ ಪ್ರಿಲಿಮಿಂದ ಮೇಯ್ನ್ಗೆ ಕ್ವಾಲಿಫೈ ಆಗ್ತಕ್ಕಂಥವ್ರು ಎಷ್ಟು ಜನ ಆಗ್ತಾರೆ ಅಂತ ಹೇಳಿದರೆ 16,900 ಜನ ಆಗ್ತಾರೆ. ಹಾಗೆಯೇ ಈ ಕ್ವಾಲಿಫೈಡ್ ಫಾರ್ ದಿಸ್ ಇಂಟರ್ವ್ಯೂಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿದರೆ 3,308 ಜನ ಆಗ್ತಾರೆ. ಅದರಲ್ಲಿ ಸೆಲೆಕ್ಟ್ ಆಗ್ತಕ್ಕಂಥದ್ದು ಕೇವಲ 1,236 ಅಂತ ಹೇಳಿದರೆ, ಅದನ್ನು ನಾವು ಪರ್ಸೆಂಟೇಜಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 0.27. ಯಾವುದಕ್ಕೆ ಅಂದರೆ 9,45,908ಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 0.27% ನಾವು ನೋಡ್ತಾ ಬರ್ತೀವಿ. ಅಂದರೆ ಹೀಗೆ 2010 ಇರ್ಬೋದು, 2011 ಇರ್ಬೋದು, 2012 ಇರ್ಬೋದು, 13 ಇರ್ಬೋದು, 14 ಇರ್ಬೋದು, 15 ಇರ್ಬೋದು, ಹಾಗೆ ಇವನ್ನೆಲ್ಲ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಈ ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ನಾವೇನಾದರೂ ನೋಡೋದಾಯಿತು ಅಂತ ಹೇಳಿದರೆ, ದ ಕ್ಯಾಂಡಿಡೇಟ್ ಮಸ್ಟ್ ಬಿ
ಅಂತ ಹೇಳಿದ್ರೆ ಎ ಮಸ್ಟ್ ಹೆಲ್ಡ್ ಪಾಸ್ ಡಿಗ್ರಿ ಫ್ರಮ್ ಎನಿ ಆಫ್ ದಿಸ್ ಇಂಡಿಯನ್ ಯೂನಿವರ್ಸಿಟಿ, ಅಂದರೆ ಭಾರತದ ವಿಶ್ವವಿದ್ಯಾಲಯದಲ್ಲಿ ಅವರು ಪದವಿಯನ್ನು ಪಡೆದಿರಬೇಕು, ಈ ಎಕ್ಸಾಮನ್ನು ತಗೋಬೇಕು ಅಂತಂದು ಹೇಳಿದರೆ. ಹಾಗೆಯೇ ಈ ಎಕ್ಸಾಮನ್ನು ತಗೊಳ್ಳಿಕ್ಕೆ ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಅಪಿಯರ್ಡ್ ಫಾರ್ ದಿಸ್ ಫೈನಲ್ ಇಯರ್ ಡಿಗ್ರಿ ಅಂತ, ಈ ಎಕ್ಸಾಮ್ ತಗೋಬೇಕಂತ ಹೇಳಿದರೆ ಡಿಗ್ರಿ ಫೈನಲ್ ಇಯರ್ ಇರಬೇಕು. ಹಾಗೆಯೇ ಇವರು ಮೈನ್ ಎಕ್ಸಾಮ್ ಅಷ್ಟೊತ್ತಿಗೆ ಇವರು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಕ್ಕಂಥದ್ದಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ಆ ಒಂದು ಸರ್ಟಿಫಿಕೇಟನ್ನು ಅವರು ಪ್ರೊಡ್ಯೂಸ್ ಮಾಡಬೇಕು, ಆ ಪ್ರೂಫನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ನಾವು ಮುಂದೆ ಹೋಗೋದಾಯಿತು ಅಂತ ಹೇಳಿದರೆ ಈ ಒಂದು ಏಜ್ ಲಿಮಿಟ್ ಎಷ್ಟಿದೆ, ಹಾಗೆಯೇ ನಂಬರ್ ಆಫ್ ದಿ ಅಟೆಂಪ್ಟ್ಸ್ ಎಷ್ಟು ನಾವು ತಗೋಬೋದು ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಒಂದು ಅಪ್ಪರ್ ಏಜ್ ಲಿಮಿಟ್ ಮತ್ತು ನಂಬರ್ ಆಫ್ ದಿ ಅಟೆಂಪ್ಟ್ಸ್ ಹೇಗೆ ನೋಡ್ಬೋದು ಅಂತ ಹೇಳಿದರೆ, ಈ ಜನರಲ್ ಕ್ಯಾಟಗರಿಯವರಿಗೆ ಒಂದು ಅಪ್ಪರ್ ಏಜ್ ಎಷ್ಟಿದೆ ಅಂತಂದು ಹೇಳಿದರೆ 32 ಇಯರ್ಸ್ ಇದೆ. ಅವ್ರು ಎಷ್ಟು ಅಟೆಂಪ್ಟ್ ತಗೋಬೋದು ಅಂತ ಹೇಳಿದರೆ ಕೇವಲ 6 ಅಟೆಂಪ್ಟನ್ನು ಮಾತ್ರ ತಗೊಳ್ಳಿಕ್ಕೆ ಸಾಧ್ಯ. ಹಾಗೆ OBC ಕ್ಯಾಟಗರಿಯವರು ಅವರು ಅಪ್ಪರ್ ಏಜ್ ಎಷ್ಟಿದೆ 35 ಇಯರ್ಸ್ ಇದೆ, ಅವರು ನಂಬರ್ ಆಫ್ ದಿ ಅಟೆಂಪ್ಟ್ಸ್ ಎಷ್ಟು ತಗೋಬೋದು ಅಂತ ಹೇಳಿದರೆ ಇಟ್ ಈಸ್ ಓನ್ಲಿ ಫಾರ್ 9. ನೆಕ್ಸ್ಟ್ SC ST ಕ್ಯಾಟಗರಿಗೆ ಅವರು ಅಪ್ಪರ್ ಏಜ್ ಏನಿದೆ ಎಕ್ಸಾಮ್ ತಗೊಳ್ಳಿಕ್ಕೆ UPSCನ 37 ವರ್ಷ ಇದೆ. ಹಾಗೆ ಅವ್ರಿಗೆ ಅಟೆಂಪ್ಟ್ಸ್ ಅಂತಕ್ಕಂಥದ್ದು ಏನಾಗಿದೆ ಇಲ್ಲಿ ಅವರಿಗೆ ಅನ್ಲಿಮಿಟೆಡ್ ಅಂತ ಹೇಳಿದರೆ ಅವರಿಗೆ ಎಷ್ಟು ಎಕ್ಸಾಮ್ ಬೇಕಾದರೂ ಕೂಡ ಅವರು ತಗೋಬಹುದು. ಇದು ನಮಗೆ ಭಾಳ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದನ್ನು, ಏಕೆಂತ ಹೇಳಿದರೆ ಒಂದು ಏಜ್ ಇದು ಇಟ್ಸ್ ಎ ಪ್ಯಾರಾಮೀಟರ್ ಫಾರ್ ಅಪಿಯರಿಂಗ್ ದಿ UPSC ಎಕ್ಸಾಮಿನೇಷನ್. ಗೊತ್ತಾಯ್ತಲ್ಲ, 32 ಜನರಲ್ ಕ್ಯಾಟಗರಿ, OBCಗೆ 35 ವರ್ಷ, SC STಗೆ 37 ವರ್ಷ. ಹಾಗಾಗಿ ಅದ್ಭುತವಾದ ಕನಸನ್ನು ನೀವು ಕಾಣ್ತಾ ಇದ್ದೀರಾ ಅಂತಂದು ಹೇಳಿದರೆ ಈ ಏಜ್ ಒಳಗಡೆನೇ ನೀವು ಮಾಡಬೇಕು. ಏಕೆಂತ ಹೇಳಿದರೆ ಏಜ್ ಕ್ರಾಸ್ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನ ಇದನ್ನು ಏನು ಬೇಕಾದರೂ ಕೂಡ ಮಾಡ್ಬೋದು ಆ ಏಜಲ್ಲಿ. ಈ ಸೆಲೆಕ್ಷನ್ ಪ್ರೋಸೆಸ್ಸು ಹೇಗಿರುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆ್ಯಕ್ಚುಲಿ ಇದು ಸೆಲೆಕ್ಷನ್ ಪ್ರೋಸೆಸ್ಸು 3 ಆಯಾಮಗಳಲ್ಲಿ ಅಥವಾ 3 ಸ್ಟೇಜಲ್ಲಿ ನಾವು ನೋಡ್ತಾ ಬರ್ತೀವಿ. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತಂದೇಳಿ, ಇನ್ನೊಂದು ಮೈನ್ ಎಕ್ಸಾಮಿನೇಷನ್ ಅಂತಂದೇಳಿ, ಇನ್ನೊಂದು ಇಂಟರ್ವ್ಯೂ ಅಂತಂದೇಳಿ, ಈ 3 ಇವುಗಳಲ್ಲಿ ನೋಡ್ತಾ ಬರ್ತೀವಿ. ಹೀಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ಒಂದು ಅಬ್ಜೆಕ್ಟಿವ್ ಟೈಪ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ, ಅಂದರೆ ಕ್ವಾಲಿಫೈ ಆಗ್ತಕ್ಕಂಥವ್ರು. ಅಬ್ಜೆಕ್ಟಿವ್ ಟೈಪ್ ಅಂತಂದು ಹೇಳಿದರೆ ಮಲ್ಟಿಪಲ್ ಚಾಯ್ಸಲ್ಲಿ ಇರ್ತಕ್ಕಂಥದ್ದನ್ನು. ಹಾಗೆಯೇ ಈ ಮೈನ್ ಎಕ್ಸಾಮ್ ಹಂಗಂತಂದು ಹೇಳಿದರೆ ಇದು ಸಬ್ಜೆಕ್ಟಿವ್ ಟೈಪ್ ಅಂತಂದು ಹೇಳಿದರೆ ಒಂದು ಡಿಸ್ಕ್ರಿಪ್ಟಿವ್, ಒಂದು ವಿವರಣಾತ್ಮಕವಾಗಿ ನೀವು ಬರೀತಕ್ಕಂಥದ್ದನ್ನು, ಇದು ನಿಮ್ಮನ್ನು ರ್ಯಾಂಕನ್ನು ಕನ್ಸಿಡರ್ ಮಾಡುತ್ತೇನೆ. ಈ ಎಕ್ಸಾಮು ತುಂಬ ಇದು ನಿಮಗೆ ಭಾಳ ಪ್ರಮುಖವಾದಂತಹದ್ದು. ನಿಮಗೆ ಪ್ರಿಲಿಮ್ ಎಕ್ಸಾಮ್ ಹೇಗೆ ಒಂದು ಕ್ವಾಲಿಫೈ ಆಗಲಿಕ್ಕೆ ಮೈನ್ ಎಕ್ಸಾಮ್ಗೆ ಹೇಗೆ ಇಂಪಾರ್ಟೆಂಟು, ಹಾಗೆಯೇ ನಿಮ್ಗೆ ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಏನಾಗಿದೆ ಅಂತಂದು ಹೇಳಿದರೆ ಈ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತಕ್ಕಂಥದ್ದು ಏನಿದೆ ಮೈನ್ ಎಕ್ಸಾಮು, ಇದು ನಿಮ್ಮನ್ನು ರ್ಯಾಂಕಲ್ಲಿ ನಿಮಗೆ ತಗೊಂಡು ಬರುತ್ತೆ ಈಗ. ಹಾಗೆಯೇ ಇದಾದಮೇಲೆ ನಿಮಗೆ ನೆಕ್ಸ್ಟ್ ಸ್ಟೇಜು ಅಥವಾ ಸ್ಟೆಪ್ ಅಂತಂದು ಹೇಳಿದರೆ ಇಂಟರ್ವ್ಯೂ ಅಥವಾ ಪರ್ಸನಾಲಿಟಿ ಟೆಸ್ಟ್ ಅಂತಂದೇಳಿ ನಾವು ನೋಡ್ತೀವಿ. ಅಂದರೆ ಇದು ನಿಮಗೆ ಫೈನಲ್ ಸ್ಟೇಜ್ಗೆ ನಿಮ್ಮನ್ನು ತಗೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗೆ ಸ್ನೇಹಿತರೆ, ಹೀಗೆ ನಿಮಗೆ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು ನಾವು ನೋಡೋದಾಯಿತು ಅಂತ ಹೇಳಿದರೆ ಇದರಲ್ಲಿ ಭಾಳ ಪ್ರಮುಖವಾಗಿ 2 ಪೇಪರ್ಸ್ ಇರ್ತವೆ ನಿಮಗೆ. ಈ ಫಸ್ಟ್ ಪೇಪರು ಒಂದು ಜನರಲ್ ಸ್ಟಡೀಸ್ ಅಂತಂದೇಳಿ, ಹಾಗೆಯೇ ಇದರ ಡ್ಯೂರೇಷನ್ನು ಎಕ್ಸಾಮ್ ಡ್ಯೂರೇಷನ್ನು 2 ಅವರ್ಸ್ ಇರುತ್ತೆ. ಹಾಗೆಯೇ ಕ್ವಶನ್ಸು 100 ಇರುತ್ತೆ, ಹಾಗೆ ಮಾರ್ಕ್ಸು 200 ಇರುತ್ತೆ ಅಂತ ಹೇಳಿದರೆ ಈಚ್ ಕ್ವಶನ್ ಅಂತ ಹೇಳಿದರೆ 2 ಮಾರ್ಕ್ಸನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಎರಡನೇ ಪೇಪರ್ ನಾವು ನೋಡ್ತಾ ಬರ್ತೀವಿ. ಒಂದು ನಿಮ್ಮಲ್ಲಿ ಒಂದು ಜನರಲ್ ಸ್ಟಡೀಸ್ ಇರ್ಬೋದು, ಎರಡನೇ ಪೇಪರು ಬರ್ತಕ್ಕಂಥದ್ದು ಆಪ್ಟಿಟ್ಯೂಡ್ ಟೆಸ್ಟ್ ಅಂತಂದೇಳಿ. ಈ ಆಪ್ಟಿಟ್ಯೂಡ್ ಟೆಸ್ಟು ಅಂತಕ್ಕಂಥದ್ದು ಎಕ್ಸಾಮ್ ಡ್ಯೂರೇಷನ್ 2 ಅವರ್ಸ್ ಇದೆ. ಹಾಗೆಯೇ ಕ್ವಶನ್ಸು 80 ಇರುತ್ತೆ, ಹಾಗೆಯೇ ಮಾರ್ಕ್ಸು 200 ಇರುತ್ತೆ. ಈಚ್ ಕ್ವಶನ್ 2.5 ಮಾರ್ಕ್ಸು ನಾವು ನೋಡ್ತಾ ಬರ್ತೀವಿ. ಇದರಲ್ಲಿ 2 ಇರುತ್ತವೆ. ಹಾಗೆಯೇ ಈ ಪ್ರಿಲಿಮ್ಸ್ ಪೇಪರ್ ಒಂದು ಈ ಜನರಲ್ ಸ್ಟಡೀಸ್ ಏನಿದೆ ಅಂತಂದು ಹೇಳಿದರೆ 2 ಅವರ್ಸು 200 ಮಾರ್ಕ್ಸ್ ಅಂತಕ್ಕಂಥದ್ದನ್ನು ಪೇಪರ್ 1 ಅಲ್ಲಿ ನಾವು ಏನೇನು ಬರ್ತೀವಿ ಅಂತಂದು ಹೇಳಿದರೆ ಕರೆಂಟ್ ಇವೆಂಟ್ಸ್ ಇರ್ಬೋದು, ಹಾಗೆಯೇ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟ್ ಅಂತಕ್ಕಂಥದ್ದು ಇರ್ಬೋದು, ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಾಗ್ರಫಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ, ಇಂಡಿಯನ್ ಪೊಲಿಟಿ ಆ್ಯಂಡ್ ಗವರ್ನೆನ್ಸಿ ಅಂತಕ್ಕಂಥದ್ದನ್ನು, ಹಾಗೆ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದನ್ನು, ಹಾಗೆ ಎನ್ವಿರಾನ್ಮೆಂಟಲ್ ಎಕಾಲಜಿ ಅಂತಕ್ಕಂಥದ್ದನ್ನು, ಹಾಗೆ ಬಯೋಡೈವರ್ಸಿಟಿ, ಕ್ಲೈಮೇಟ್ ಚೇಂಜ್ ಆ್ಯಂಡ್ ಜನರಲ್ ಸೈನ್ಸ್ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಹೀಗೆ ಕರೆಂಟ್ ಅಫಿಯರ್ಸಲ್ಲಿ ನಾವು ನೋಡ್ತಾ ಬಂದಂಥ ಸಂದರ್ಭದಲ್ಲಿ
ಹೇಗೆ ಕೊಡ್ಬೋದು ಈ ಕರೆಂಟ್ ಅಫೇರ್ಸ್ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಂದಿಂದೋ ಯಾವತ್ತಿಂದೋ ಏನಾಗಿದೆ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ನೋಡಲ್ಲ. ಇತ್ತೀಚಿನ ದಿನದಲ್ಲಿ ನಾವೇನು ನೋಡ್ತೀವಿ, ಇಡೀ ಜಗತ್ತು ಇವತ್ತು ಕೇಂದ್ರೀಕರಿಸಿರ್ತಕ್ಕಂಥದ್ದು ಅಥವಾ ಭಯಾನಕವಾದ ನೆರಳಲ್ಲಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಇವತ್ತು ಕೊರೋನಾ. ಒಂದು ಕೊರೋನಾ ಬಗ್ಗೆ ಯಾವ ಥರದಲ್ಲಿ ಕ್ವಶನ್ ಅವರು ಕೇಳ್ಬೋದು ಅಂತಕ್ಕಂಥದ್ದನ್ನು ನೋಡ್ಬೋದು. ಹೀಗೆ ಕೊರೋನಾ ಗಾಟ್ ಇಟ್ಸ್ ನೇಮ್ ಫ್ರಮ್ ವಿಚ್ ಲ್ಯಾಂಗ್ವೇಜ್? ಆಪ್ಷನ್ ಅಂತಕ್ಕಂಥದ್ದನ್ನು ನಾವು ನೋಡಿದರೆ ಒಂದು ಗ್ರೀಕ್ ಇದೆ, ಲ್ಯಾಟಿನ್ ಇದೆ, ಫ್ರೆಂಚ್ ಇದೆ, ಚೈನೀಸ್ ಇದೆ. ನಮಗೆ ತಕ್ಷಣದಲ್ಲೇ ಹೊಳಿತಕ್ಕಂಥದ್ದು ಅಂತ ಹೇಳಿದ್ರೆ ಇದು ಚೀನಾದಿಂದ ಬಂದಿದೆ ಅಂತಂದು ಹೇಳಿದ್ರೆ ಇದು ಚೈನೀಸ್ ಅಂತಂದು ಹೇಳ್ಬಿಟ್ಟು ನಮಗೆ ಬಂದ್ಬಿಡುತ್ತೆ. ಸ್ನೇಹಿತರೆ, ಇಟ್ಸ್ ಫ್ರಮ್ ಲ್ಯಾಟಿನ್ ವರ್ಡ್ ಇದು. ಓಕೆ, ಹಾಗಾಗಿ ಇದು ಲಾಜಿಕ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ ನಾವು ಆನ್ಸರ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಪ್ರಮುಖವಾದಂಥ ಅಂಶ. ಹಾಗೆಯೇ ಸೊ ವಾಟ್ ಈಸ್ ದಿ ಫುಲ್ ಫಾರ್ಮ್ ಆಫ್ ಕೋವಿಡ್-19? ಅಂದರೆ ಕೋವಿಡ್-19 ಈ ಫುಲ್ ಫಾರ್ಮ್ ಏನಿದೆ, ಸಾಮಾನ್ಯವಾಗಿ ಎಲ್ಲ ನಾವು ಕೋವಿಡ್-19 ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್? ಇದರಲ್ಲಿ ನಾವು ನೋಡೋದಾಯಿತು ಅಂತ ಹೇಳಿದರೆ ಏನಿದೆ, ಚೈನೀಸ್ ಆನ್ ವೈರಸ್ ಡಿಸೀಸ್ 2019 ಅಂತ ಹೇಳಿ, ಚೈನೀಸ್ ಆರಿಸನ್ ವೈರಸ್ ಡಿಸೀಸ್ 2019 ಅಂತ ಹೇಳಿ, ಕೊರೋನಾ ವೈರಸ್ ಡಿಸೀಸ್ 2019 ಅಂತ ಹೇಳಿ, ಹಾಗೆಯೇ ಕೊನೆಯ ಒಂದು ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ನನ್ ಆಫ್ ದಿ ಎಬವ್. ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್? ನಮಗೆ ಇವೆಲ್ಲ ನೋಡಿದರೆ ಚೈನೀಸ್ ಅಂತ ಬಂದಿದೆ. ಅದರಲ್ಲಿ ನಮಗೆ ಬಹಳ ಪ್ರಮುಖವಾಗಿ ಏನಾಗಿದೆ ಅಂತ ಹೇಳಿದ್ರೆ ಕೊರೋನಾ ವೈರಸ್ ಡಿಸೀಸ್ ಅಂತಕ್ಕಂಥದ್ದು ಇಟ್ಸ್ ಎ ಕರೆಕ್ಟ್ ಆನ್ಸರ್ 2019. ಆ್ಯಕ್ಚುಲಿ ಕೋವಿಡ್-19 ಅಂತಕ್ಕಂಥ ಈ ಒಂದು ಶಬ್ದವನ್ನು ಜಗತ್ತಿಗೆ ಪರಿಚಯ ಮಾಡಿಸಿದ್ದು ಅಂತಕ್ಕಂಥದ್ದು ಒಂದು WHO ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ಮರಿಬಾರ್ದು. ಹಾಗೆಯೇ ಮುಂದೆ ನಾವು ನೋಡೋದಾದರೆ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದರೆ, ದಿ ಸ್ವರಾಜ್ ಪಾರ್ಟಿ ವಾಸ್ ಆರ್ಗನೈಸ್ಡ್ ಬೈ, ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಅಂತಂದು ಹೇಳಿದರೆ CR ದಾಸ್ ಆ್ಯಂಡ್ ಮೋತಿಲಾಲ್ ನೆಹರು ಅಂತ ಹೇಳಿ ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ ನೆಕ್ಸ್ಟ್ ನಾವು ನೋಡೋದಾಯಿತು ಅಂತ ಹೇಳಿದರೆ ಇಂಡಿಯನ್ ಆ್ಯಂಡ್ ವರ್ಲ್ಡ್ ಜಾಗ್ರಫಿಗೆ ನಾವು ಬಂದರೆ ಏನೇನು ನೋಡ್ತೀವಿ ಅಂತ ಹೇಳಿದರೆ, ಸೊ ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್? ಯಾವುದೋ ಇದರಲ್ಲಿ ಕರೆಕ್ಟ್ ಆನ್ಸರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆ ಇದರಲ್ಲಿ ಕರೆಕ್ಟ್ ಆನ್ಸರು ನನ್ ಆಫ್ ದಿ ಎಬವ್, ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಇದರಲ್ಲಿ ನಾವು ಒನ್ ಬೈ ನಾವು ನೋಡೋದಾಯಿತು ಅಂತ ಹೇಳಿದರೆ ಆಲ್ ಪ್ಲಾನೆಟ್ಸ್ ಹ್ಯಾವ್ ಅಟ್ ಲೀಸ್ಟ್ ಒನ್ ನ್ಯಾಚುರಲ್ ಸ್ಯಾಟಲೈಟ್. ಸ್ಯಾಟಲೈಟ್ ಹ್ಯಾವ್ ಲೈಟ್ ಆಫ್ ದೇರ್ ಓನ್. ನ್ಯಾಚುರಲ್ ಸ್ಯಾಟಲೈಟ್ಸ್ revolve around these stars. None of the above, it is the correct answer. Okay, then Indian polity and governance. Okay, ಇದ್ರಾಗ ಯಾವ ಥರದಲ್ಲಿ ಕ್ವಶನ್ ಕೇಳ್ತಾರೆ ಅಂತಕ್ಕಂಥದ್ದನ್ನು, ದ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಪವರ್ ಬಿಟ್ವೀನ್ ದಿ ಸೆಂಟ್ರಲ್ ಅಂಡ್ ಸ್ಟೇಟ್ಸ್ ಇನ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಆನ್ ದಿ ಸ್ಕೀಮ್ ಪ್ರೊವೈಡೆಡ್ ಇನ್ ದಿ, ವಾಟ್ ಈಸ್ ದಿ ಕರೆಕ್ಟ್ ಆನ್ಸರ್? ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935. ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಇವತ್ತು ನಾವು ಅತಿ ಹೆಚ್ಚು ನಮ್ಮಲ್ಲಿ ಈ ಕಾನೂನು ಮತ್ತು ಕಾಯ್ದೆಗಳು ಮತ್ತು ರೀತಿ ನೀತಿಗಳು ನಿಬಂಧನೆಗಳು ಇವೆಲ್ಲ ನಾವು ನೋಡ್ತಕ್ಕಂಥದ್ದು ಹೆಚ್ಚು ನಾವು ಅನುಸರಿಸಿರ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂತ ಹೇಳಿದರೆ ಅದು ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಆ್ಯಕ್ಟಲ್ಲಿ ಅದೇನಿದೆ ಅವೆಲ್ಲ ಹೆಚ್ಚು ನಾವು ತಂದಿರ್ತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ. ಹಾಗೆ ಎಕನಾಮಿಕ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಓಕೆ, which of the following state government has launched ಸೂರ್ಯ ಶಕ್ತಿ ಕಿಸಾನ್ ಸ್ಕೀಮ್? ಇದು ಯಾವ ಸ್ಟೇಟು ಈ ಸ್ಕೀಮನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳಿದರೆ ಇದು ಗುಜರಾತಲ್ಲಿ, ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇದು ಮಾಡಿಲ್ಲ. ಹಾಗೆಯೇ ಈ ಥರದಲ್ಲಿ ಕರೆಂಟ್ ಪ್ರೋಗ್ರಾಮ್ಸ್ ಅಂತಕ್ಕಂಥದ್ದು ನಾವು ಭಾಳಷ್ಟು ನಾವು ನೋಡಬೇಕಾಗುತ್ತೆ. ಯಾವ್ಯಾವ ಸ್ಟೇಟು ಯಾವ್ಯಾವ ಯೋಜನೆಗಳನ್ನು ಇಂಟ್ರೊಡ್ಯೂಸ್ ಮಾಡಿದರೆ ರೈತರಿಗೆ ಇರ್ಬೋದು, ಮಹಿಳೆಯರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಅಪೌಷ್ಟಿಕತೆ ಬಗ್ಗೆ ಇರ್ಬೋದು, ಇದೆಲ್ಲ ಬಹಳ ಪ್ರಮುಖವಾದಂಥ ಅಂಶ. ಹಾಗೆ ಎನ್ವಿರಾನ್ಮೆಂಟ್ ಎಕಾಲಜಿ ನಾವು ನೋಡೋದಾಯಿತು ಅಂತ ಹೇಳಿದರೆ ಇದರಲ್ಲಿ ದಿ ಟರ್ಮ್ ಎಕಾಲಜಿ ವಾಸ್ ಫಸ್ಟ್ ಕಾಯಿನ್ಡ್ ಬೈ ಯಾವುದು ಅಂತಂದು ಹೇಳಿದರೆ ಆರ್ನೆಸ್ಟ್ ಹ್ಯಾಕೆಲ್ ಅಂತಕ್ಕಂಥವ್ರು ಏನಾಗಿದೆ ಅಂತ ಹೇಳಿದರೆ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆಯೇ ನಾವು ಮುಂದೆ ನೋಡೋದಾಯಿತು ಅಂತ ಹೇಳಿದರೆ ಈ ಪ್ರಿಲಿಮ್ಸ್ ಪೇಪರ್ ಸೆಕೆಂಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. 2 hours 200 ಮಾರ್ಕ್ಸ್ ಸಿಗಿರುತ್ತೆ ಇದು. ಹಾಗೆಯೇ ಈ ಪೇಪರ್ ಸೆಕೆಂಡಲ್ಲಿ ನಾವು ಕಾಂಪ್ರಿಹೆನ್ಷನ್ ಆ್ಯಂಡ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇದರಲ್ಲಿ ಬರುತ್ತೆ ಇದು. ಹಾಗೆಯೇ ಕಮ್ಯುನಿಕೇಷನ್ ಆ್ಯಂಡ್ ಲಾಜಿಕಲ್ ರೀಸನಿಂಗ್ ಅಂತಕ್ಕಂಥದ್ದು ಹೇಳಿ ಬರುತ್ತೆ.
ಹಾಗೆಯೇ ಅನಲಿಟಿಕಲ್ ಎಬಿಲಿಟಿ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಬೇಸಿಕ್ ನ್ಯೂಮೆರಿಸಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹಾಗೆ ಡಾಟಾ ಇಂಟರ್ಪ್ರಿಟೇಷನ್ ಅಂತಕ್ಕಂಥದ್ದು ನೋಡ್ತಾ ಬರ್ತೀವಿ. ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರಿಹೆನ್ಷನ್ ಸ್ಕಿಲ್ಸ್ ಅಂತಕ್ಕಂಥದ್ದಲ್ಲಿ ನಾವು ನೋಡ್ತಾ ಬರ್ತೀವಿ. ಇದೆಲ್ಲ ಇದರಲ್ಲಿ ಪ್ರಿಲಿಮ್ಸ್ ಪೇಪರ್ ಸೆಕೆಂಡಲ್ಲಿ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ನಾವು ಇದೆಲ್ಲವೂ ಕೂಡ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ. ಹಾಗೆ ಕೊನೆಯದಾಗಿ ಒಂದು ಮೆಂಟಲ್ ಎಬಿಲಿಟಿ ಟೆಸ್ಟ್ ಅಂತಕ್ಕಂಥ ಕೂಡ ಇದರಲ್ಲಿ ಎಲ್ಲನ ಒಳಗೊಂಡಿರುತ್ತೆ. 200 ಮಾರ್ಕ್ಸಿಗೆ ನಾವು ನೋಡ್ತಾ ಬರ್ತೀವಿ. ಹಾಗೇನೆ ಇದೊಂದು ನೋಟು ನಾವು ನೋಡೋದಾಯ್ತು ಅಂತ ಹೇಳಿದರೆ, ಈ ಮಾರ್ಕ್ಸ್ ಆಫ್ ಪೇಪರ್ 1 ಆಫ್ ದಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಎಲಿಜಿಬಿಲಿಟಿ ಆಫ್ ದಿ ಮೈನ್ ಎಕ್ಸಾಮ್. ಇದನ್ನು ಮಾತ್ರ ಏನಾಗಿದೆ ಅಂತಂದು ಹೇಳಿದ್ರೆ ನಾವು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಮೈನ್ ಎಕ್ಸಾಮ್ಗೆ, ಪ್ರಿಲಿಮಿನರಿ ಎಕ್ಸಾಮ್ಗೆ ನೋಡ್ತಕ್ಕಂಥದ್ದನ್ನು. ಹೀಗೆ ಇದರಲ್ಲಿ ಇದು ಕಂಪಲ್ಸರಿ ಪೇಪರ್, ಇದು ನಮಗೆ ಕ್ವಾಲಿಫೈ ಆಗ್ತಕ್ಕಂಥದ್ದು, ನಮಗೆ ಎಲಿಜಿಬಿಲಿಟಿ ತಗೊಳ್ತಕ್ಕಂಥದ್ದನ್ನು. ನಮಗೆ ಎಲಿಜಿಬಿಲಿಟಿ ಅಂತಕ್ಕಂಥದ್ದು ಏನಾಗಿದೆ ಅಂತ ಹೇಳಿದ್ರೆ ನಾವು ಫಸ್ಟ್ ಇದರಲ್ಲಿ ನಾವು ಒಂದು ಪೇಪರಲ್ಲಿ ನೋಡ್ತಾ ಬರ್ತೀವಿ. ಹಾಗೆ ಸೆಕೆಂಡ್ ಪೇಪರು ನಮಗಿರ್ತಕ್ಕಂಥದ್ದು ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ವಿಲ್ ಬಿ ಕ್ವಾಲಿಫೈಯಿಂಗ್ ಅಷ್ಟೇ ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಂಡಿಡೇಟ್ ನೀಡ್ಸ್ ಅಂದರೆ ಇದೇನು ಮಾಡುತ್ತೆ, 33% ಮಾತ್ರ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ತಗೊಂಡ್ರೆ ಸಾಕು. ಇಷ್ಟೇ ಅಂತಂದೇನಲ್ಲ, ಇದರಲ್ಲಿ ನಮಗೆ 300 ಮಾರ್ಕ್ಸಲ್ಲಿ ಏನಾಗಿದೆ 33% ತಗೊಂಡ್ರೆ ಸಾಕು ಸೆಕೆಂಡ್ ಪೇಪರು. ಫಸ್ಟ್ ಪೇಪರ್ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಎಲಿಜಿಬಿಲಿಟಿ ನಮಗೆ ಗಿಟ್ಟಿಸ್ಕೊಡುತ್ತೆ. ಸೆಕೆಂಡ್ ಪೇಪರು ನಮಗೆ ಕ್ವಾಲಿಫೈ ಮಾಡಿದರೆ ಸಾಕಷ್ಟೇ. ಅದೊಂದು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇದು ಬೋತ್ ಪೇಪರ್ಸ್ ಏನಾಗಿದೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಫಾರ್ ಈಚ್ ರಾಂಗ್ ಆನ್ಸರ್ there is negative marking of this one third of the allotted marks of that question. ಅಂದರೆ ಒಂದು ಕ್ವಶನ್ಗೆ ಈಚ್ ಕ್ವಶನ್ಗೆ ಒಂದು ಫಾರ್ ಎಕ್ಸಾಂಪಲ್ 3 ಮಾರ್ಕ್ಸ್ ಅಂತಂದು ಹೇಳಿ ನಾವು ಅಂದ್ಕೊಂಡ್ರೆ ಓಕೆ. ಹಾಗೆಯೇ ನಾವು 3 ಮಾರ್ಕ್ಸು ನಾವು ತಗೊಳ್ತೀವಿ. ಎರಡನೇ ಕ್ವಶನ್ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಏನಾದರೂ ಒಂದು ನಾವು ರಾಂಗ್ ಆನ್ಸರ್ ಆಯಿತು ಅಂತಂದು ಹೇಳಿದರೆ ಅದರಲ್ಲಿ 1/3 ಅಂತಂದು ಹೇಳಿದ್ರೆ ಇಟ್ ಮೀನ್ಸ್ ಏನು ಹೇಳುತ್ತೆ ಅಂತಂದು ಹೇಳಿದ್ರೆ ನಾವು ತಗೊಂಡಿರೋ ಮಾರ್ಕ್ಸಲ್ಲಿ ನಾವು ಏನು ಮಾಡ್ತೀವಿ ಅಂತಂದು ಹೇಳಿದ್ರೆ 1 ಮಾರ್ಕ್ಸ್ ನಾವು ಕಟ್ ಆಗುತ್ತೆ, 3ರಲ್ಲಿ 1 ಮಾರ್ಕ್ಸ್ ಕಟ್ ಆಗುತ್ತೆ ಅಂತಕ್ಕಂಥದ್ದು. ನಾವು 3 ತಗೊಂಡಿದ್ರೆ ಆಗ ನಾವು 2ಕ್ಕೆ ನಾವು ಕನ್ಸಿಡರ್ ಮಾಡಿದರೆ ಅಲ್ಲಿಗೆ ನಮಗೆ ತಗೊಳ್ತಕ್ಕಂಥ ಮಾರ್ಕ್ಸ್ 2 ಆಗುತ್ತೆ 3ರಲ್ಲಿ. ಯಾಕೆ ಅಂತ ಹೇಳಿದ್ರೆ ಒಂದರ ಕರೆಕ್ಟ್ ಮಾಡಿದ್ವಿ ಅದು 3 ಮಾರ್ಕ್ಸ್ ಆಯಿತು. ಎರಡನೇ ಕ್ವಶನ್ ತಪ್ಪು ಮಾಡಿದ್ದೀವಿ, ಅಲ್ಲಿ ನಾವು ತಗೊಂಡಿರ್ತಕ್ಕಂಥ ಇದರಲ್ಲೂ ಕೂಡ ಏನಾಗಿದೆ 1 ಮಾರ್ಕ್ಸ್ ಕಟ್ ಆಯಿತು ಅಂತ ಹೇಳಿದ್ರೆ ನಮ್ಗೆ ಉಳಿತಕ್ಕಂಥದ್ದು 2 ಮಾರ್ಕ್ಸ್. ಇದನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ನಮಗೆ ಮೈನ್ ಎಕ್ಸಾಮಿನೇಷನ್ನು ಸಬ್ಜೆಕ್ಟಿವ್ ಆರ್ ಡಿಸ್ಕ್ರಿಪ್ಟಿವ್ ಟೈಪ್ಸ್ ಅಂತ ಹೇಳಿದರೆ ವಿವರಣಾತ್ಮಕವಾಗಿ ನಾವು ಬರೀತಕ್ಕಂಥ ಪತ್ರಿಕೆ. ಇದು ಬಹಳ ನಮಗೆ ಫೋಕಸ್ ಮಾಡ್ತಕ್ಕಂಥದ್ದು. ಹಾಗಾಗಿ ನಾವು ಏನೋ ಮಾಡ್ತೀವಿ ಹೇಗೋ ಬರಿತೀವಿ ಅಂತಕ್ಕಂಥದ್ದಲ್ಲ. ಅದರಲ್ಲಿ ನಾವು ದಿಸ್ ಇಸ್ ದಿ ಸೆಕೆಂಡ್ ಸ್ಟೇಜ್. ಫಸ್ಟ್ ಸ್ಟೇಜು ನಮಗೆ ಪ್ರಿಲಿಮಿನರಿ ಎಕ್ಸಾಮ್ ಆದರೆ ನಮಗೆ ಸೆಕೆಂಡ್ ಸ್ಟೇಜ್ ಮೈನ್ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದರೆ ದ ಸೆಕೆಂಡ್ ಸ್ಟೇಜ್ ಆಫ್ ದಿಸ್ ಸಿವಿಲ್ ಸರ್ವಿಸ್ ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂದರೆ ಮೈನ್ ಎಕ್ಸಾಮಿನೇಷನ್ ಅಂತ ಹೇಳಿ ನಾವು ಕರಿತೀವಿ. ಹಾಗೆಯೇ ಇಟ್ ಈಸ್ ದಿ ಡಿಸ್ಕ್ರಿಪ್ಟಿವ್ ಆರ್ ದಿ ಸಬ್ಜೆಕ್ಟಿವ್ ಟೈಪ್ ಅಂದರೆ ವಿವರಣಾತ್ಮಕವಾಗಿ ನಾವು ಬರೀತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಇಟ್ ಕನ್ಸಿಸ್ಟ್ ಆಫ್ ದಿಸ್ ಟೋಟಲ್ 9 ಪೇಪರ್ಸ್. ಇದರಲ್ಲಿ ನಮಗೆ ಮೈನ್ ಎಕ್ಸಾಮಲ್ಲಿ ನಾವು ಟೋಟಲ್ 9 ಪೇಪರ್ ಇರುತ್ತೆ. ಆ 9 ಪೇಪರಲ್ಲಿ ನಮಗೆ ದ ಆನ್ಸರ್ಸ್ ಲೆಂತಿ ಮೇ ಎವ್ರಿ ಫ್ರಮ್ 21 to 1200 ವರ್ಡ್ಸ್ ಅಂದರೆ 21ರಿಂದ 1200 ವರ್ಡ್ಸ್ ತನಕ ಏನಾಗಿದೆ ಅಂತ ಹೇಳಿದ್ರೆ ಕ್ವಶನ್ಸ್ ಮಾಡ್ತಕ್ಕಂಥ ಆನ್ಸರ್ ಮಾಡ್ತಕ್ಕಂಥ ಕ್ವಶನ್ಸ್ ಇರುತ್ತೆ ಇದರಲ್ಲಿ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಹೀಗೇ 2 ಪೇಪರ್ಸ್ ಆರ್ ಕ್ವಾಲಿಫೈಯಿಂಗ್, 7 ಪೇಪರ್ಸ್ ಆರ್ ರ್ಯಾಂಕಿಂಗ್ ಇನ್ ದಿ ನೇಚರ್. ನಮಗೆ 9 ಪೇಪರಲ್ಲಿ 2 ಪೇಪರ್ ಮಾತ್ರ, 2 ಪೇಪರ್ ನಮಗೆ ಕ್ವಾಲಿಫೈ ಆದರೆ ಸಾಕು ಓಕೆ. ಹಾಗೆಯೇ ಇನ್ನು 2 ಪೇಪರು, ಇನ್ನು 7 ಪೇಪರ್ಸ್ ಏನಿದ್ದಾವೆ ಅಂತ ಹೇಳಿದ್ರೆ ನಮ್ಮನ್ನು ರ್ಯಾಂಕಿಗೆ ತೊಗೊಂಡು ಬರ್ತವೆ. ನೀವು ಬರೀತಕ್ಕಂಥ ಆನ್ಸರ್ ಮೇಲೆ ನಮಗೆ ರ್ಯಾಂಕಿಗೆ ತೊಗೊಂಡು ಬರ್ತವೆ ಅಂತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಅಂತ ಹೇಳಿದರೆ ಇದರಲ್ಲಿ ಮೈನ್ ಎಕ್ಸಾಮಿನೇಷನ್ ಪ್ಯಾಟ್ರನ್ ಹೇಗಿರುತ್ತೆ, ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ಸ್ ಏನೇನಿರುತ್ತೆ ಅನ್ನುವಂಥ ಒಂದು ಪೇಪರ್ ಎ ಅಂತಕ್ಕಂಥದ್ದು ನಾವು ನೋಡ್ತಾ ಬಂದೆ ಅಂತ ಹೇಳಿದರೆ ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ to be selected by the candidate from the languages included in the 8th schedule of the Constitution of India ಅಂತಕ್ಕಂಥದ್ದು. ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ಅಲ್ಲಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಲ್ಯಾಂಗ್ವೇಜಸ್ ಯಾವ್ಯಾವ ಇದ್ದಾವೆ ಅಧಿಕೃತವಾಗಿ. ಆ ಲ್ಯಾಂಗ್ವೇಜಸ್ಸಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಾವು ತಗೊಳ್ತಕ್ಕಂಥದ್ದು ಈ ಪೇಪರು ನಮಗೆ 300 ಮಾರ್ಕ್ಸ್ ಸಿಗಿರುತ್ತೆ. ಅದರಲ್ಲಿ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ ಆ ಲ್ಯಾಂಗ್ವೇಜ್ ಯಾವ್ಯಾವ ಇದ್ದಾವೆ ಅಂತಕ್ಕಂಥದ್ದು ನಾವು ನೋಡಿದರೆ
ಈ ಲಿಸ್ಟ್ ಆಫ್ ಲ್ಯಾಂಗ್ವೇಜಸ್ ಫಾರ್ ದ ಪೇಪರ್ ಎ ಯಾವುದಿದೆ? ಅದರಲ್ಲಿ ನೋಡಿದರೆ ಅಸ್ಸಾಮಿ ಇದೆ, ಬೆಂಗಾಲಿ ಇದೆ, ಗುಜರಾತಿ ಇದೆ, ಹಿಂದಿ ಇದೆ, ಕನ್ನಡ ಇದೆ, ಕಾಶ್ಮೀರಿ ಇದೆ, ಹಾಗೆ ಕೊಂಕಣಿ ಇದೆ, ಮಲಯಾಳಂ ಇದೆ, ಮಣಿಪುರಿ ಇದೆ, ಹಾಗೆ ಮರಾಠಿ ಇದೆ, ನೇಪಾಳಿ ಇದೆ, ಒರಿಯಾ ಇದೆ, ಪಂಜಾಬಿ ಇದೆ, ಹಾಗೆ ಸಿಂಧಿ ಇದೆ, ತಮಿಳು, ತೆಲುಗು, ಹೀಗೆ ಬೇರೆ ಬೇರೆ ಲ್ಯಾಂಗ್ವೇಜ್ ಏನಾಗಿದೆ ಅಂತ ಹೇಳಿದ್ರೆ ಟೋಟಲ್ ಇಷ್ಟು ಪೇಪರ್ಸ್ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಕನ್ಸಿಡರ್ ಇದರಲ್ಲಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗೇನೆ ಪೇಪರ್ ಬಿ ನಿಗೆ ನಾವು ನೋಡೋದಾಯ್ತು ಅಂತಂದು ಹೇಳಿದ್ರೆ ಪೇಪರ್ ಬಿ ನಲ್ಲಿ ಏನು ಬರುತ್ತೆ ಅಂತಂದು ಹೇಳಿದ್ರೆ ಇಂಗ್ಲಿಷ್ ಇದೆ ಅಂತಂದು ಹೇಳಿ. ಇದು ಕೂಡ ಏನಾಗಿದೆ, ಇಂಗ್ಲಿಷ್ ಕೂಡ ಒಂದು 300 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಹಾಗೆ ಇದ್ರ ಒಟ್ಟಾರೆ ಚಿತ್ರಣವನ್ನು ನಾವು ನೋಡೋದಾಯಿತು ಅಂತಂದು ಹೇಳಿದ್ರೆ ಏನನ್ನ ನೋಡ್ಬೋದು? ಈಗ ನೋಡಿ, ನಮ್ಮಲ್ಲಿ ನೋಡ್ತಾ ಬಂದ್ವಿ 9 ಪೇಪರ್ಸು ನಾವು ಯಾವುದಿದೆ ಅಂತಂದೇಳಿ 2 ಪೇಪರು ನಮಗೆ ಒಂದು ಕ್ವಾಲಿಫೈಯಿಂಗ್ ಆದರೆ ಸಾಕು ಅಂತಕ್ಕಂಥದ್ದನ್ನು, 2 ಪೇಪರ್ ಮೇಲಿನ 2 ಪೇಪರ್ ಏನಿದ್ದಾವೆ ಅಂತಂದು ಹೇಳಿದ್ರೆ ಕ್ವಾಲಿಫೈಯಿಂಗ್ ಆಗ್ತಕ್ಕಂಥ ಪೇಪರ್ಸ್. ಅಂದರೆ ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜಸ್ ಟು ಬಿ ಸೆಲೆಕ್ಟೆಡ್ ಬೈ ದಿ ಕ್ಯಾಂಡಿಡೇಟ್ ಫ್ರಮ್ ದಿ ಲ್ಯಾಂಗ್ವೇಜಸ್ ಇನ್ಕ್ಲೂಡೆಡ್ ಇನ್ ದಿ ಇಂಗ್ಲೀಷ್ ಓಕೆ ಈ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಾವು ಇಂದಿನ ಒಂದು ಸ್ಲೈಡ್ಸಲ್ಲಿ ನಾವೇನು ನೋಡಿದ್ವಿ ಅಂತಂದು ಹೇಳಿದ್ರೆ ಅದರಲ್ಲಿ ನಾವು ತಗೊಳ್ತಕ್ಕಂಥದ್ದು ಅದು 300 ಮಾರ್ಕ್ಸ್ ಇರುತ್ತೆ. ಇಟ್ ಈಸ್ ಓನ್ಲಿ ಫಾರ್ ಕ್ವಾಲಿಫೈಯಿಂಗ್, ಇಟ್ ಈಸ್ ನಾಟ್ ಎ ರ್ಯಾಂಕಿಂಗ್, ಅರ್ಥ ಮಾಡ್ಕೊಳ್ಳಿ. ಕ್ವಾಲಿಫೈಯಿಂಗ್ ಆದರೆ ಸಾಕು ಇದು. ಹಾಗೆ ಇಂಗ್ಲೀಷ್ ಅಂತಕ್ಕಂಥದ್ದು ಕೂಡ ಇದು ಕೂಡ ಒಂದು ಕ್ವಾಲಿಫೈಯಿಂಗ್ ಅಷ್ಟೇ, ಕ್ವಾಲಿಫೈಯಿಂಗ್ ಓನ್ಲಿ, ಇದು ಕೂಡ 300 ಮಾರ್ಕ್ಸ್ ಸಿಗಿರುತ್ತೆ. ಹಾಗಾದರೆ ನಮಗೆ ರ್ಯಾಂಕಿಂಗ್ ಕೊಡ್ತಕ್ಕಂಥ ಸಬ್ಜೆಕ್ಟ್ಸ್ ಯಾವ್ಯಾವ ಇದ್ದಾವೆ ಅನ್ನುವಂಥದ್ದು ಏನಾದರೂ ಕೂಡ ನಾವು ಚರ್ಚೆ ಮಾಡಿದರೆ ಎಸ್ ಎ ಇದೆ ಅಂತಂದೇಳಿ. ಎಸ್ ಎ ಭಾಳ ಇಂಪಾರ್ಟೆಂಟು ನಮಗೆ. ಇಲ್ಲಿ ಎಸ್ ಎ ಒಂದು ಬಿಟ್ಟೆ ಅಂತ ಹೇಳಿದ್ರೆ ಎಸ್ ಎ 1 ಪೇಪರ್ ಇದೆ, ಜನರಲ್ ಸ್ಟಡೀಸು ಟೋಟಲಿ 4 ಪೇಪರ್ ಇದೆ, ಹಾಗೆಯೇ ಆಪ್ಷನಲ್ ಪೇಪರ್ 2 ಇದೆ. ಗೊತ್ತಾಯ್ತಲ್ಲ, ಈಗ ಎಸ್ ಎ 1 ಆದರೆ ಜನರಲ್ ಸ್ಟಡೀಸು 4 ಇದೆ, ಅಲ್ಲಿಗೆ 5 ಆಗುತ್ತೆ. 5 ಆಪ್ಷನಲ್ ಪೇಪರ್ 2 ಅಂತ ಹೇಳಿದರೆ ಅಲ್ಲಿಗೆ ಟೋಟಲ್ಲು 7 ಪೇಪರ್ ಆಗುತ್ತೆ. ಈಚ್ ಪೇಪರ್ 250 ಮಾರ್ಕ್ಸ್ ಇರುತ್ತೆ, ಅಲ್ಲಿಗೆ ಟೋಟಲ್ 1750 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ನಾವು ನೋಡ್ತಾ ಬರ್ತೀವಿ, ಇದೆಲ್ಲ ಹೇಗೆ ಅಂತಂದೇಳಿ 7 ಪೇಪರ್ಗೆ ಇಷ್ಟು ಇರುತ್ತೆ. ಹಾಗೆ ಈ ಪರ್ಸನಾಲಿಟಿ ಟೆಸ್ಟು ಅಥವಾ ಇಂಟರ್ವ್ಯೂಗೆ ಎಷ್ಟಿರುತ್ತೆ ಅಂತ ಹೇಳಿದರೆ 275 ಮಾರ್ಕ್ಸ್ಗಿರುತ್ತೆ. ಟೋಟಲ್ ಗ್ರ್ಯಾಂಡ್ ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಅಂತಕ್ಕಂಥದ್ದು ಯು ಪಿ ಎಸ್ ಸಿಗೆ ನಮಗೆ ರ್ಯಾಂಕಿಂಗ್ ಕನ್ಸಿಡರ್ ಆಗ್ತಕ್ಕಂಥದ್ದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಿದರೆ 2025 ಮಾರ್ಕ್ಸ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಇಲ್ಲಿ ಎಸ್ ಎ ಅಂತಕ್ಕಂಥದ್ದು ಏನಿದೆ ನೋಡಿ, ಎಸ್ ಎನಲ್ಲಿ ಸುಮಾರು ನಾವು ನೋಡ್ತಾ ಬರ್ತೀವಿ ಏನೇನು ಹೇಗೆ ಕೊಡಬಹುದು ಅಂತಕ್ಕಂಥದ್ದನ್ನು. ಈಗ ನ್ಯೂ ಎಮರ್ಜಿಂಗ್ ವಿಮೆನ್ ಪವರ್ ದ ಗ್ರೌಂಡ್ ರಿಯಾಲಿಟೀಸ್ ಅಂತಕ್ಕಂಥದ್ದನ್ನು ಈ ಕ್ವಶನ್ ಇದೆ, 1995ರಲ್ಲಿ ಈ ಕ್ವಶನ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಏನಾಗಿದೆ, ನೀವು ಬರೀತಕ್ಕಂಥ ಮೆಥಡ್ಸ್ ಭಾಳ ಇಂಪಾರ್ಟೆಂಟ್. ಈಗ ನಮಗೆ ಈ ಪ್ರಬಂಧವನ್ನು ನಾವು 7th ಸ್ಟ್ಯಾಂಡರ್ಡಲ್ಲೂ ಬರಿತೀವಿ, SSLCನಲ್ಲೂ ಬರಿತೀವಿ, PUCನಲ್ಲೂ ಬರಿತೀವಿ. ಆದರೆ ಈ ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಡಿಗ್ರಿ ಬೇಸಲ್ಲಿ ಮಾಡ್ತಕ್ಕಂಥವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಈ ಬರಿತಕ್ಕಂಥದ್ದು ತುಂಬ ಲಾಜಿಕ್ ಆಗಿ, ಸ್ಟ್ಯಾಟಿಸ್ಟಿಕ್ ಆಗಿ, ಕಂಪ್ಯಾರಿಸನ್ ಆಗಿ, ನಾವು ಸುಮ್ಮನೆ ಯಾವುದೋ ಒಂದು ಕಥೆ ರೂಪದಲ್ಲಿ ಬರ್ಕೊಂಡು ಹೋಗುವಂಥದ್ದಲ್ಲ. ನಿಜವಾದಂಥ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಪ್ರಸ್ತುತ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನೀವು ಎಮರ್ಜಿಂಗ್ ಒಂದು ವಿಮೆನ್ ಪವರ್ ಅಂತಕ್ಕಂಥದ್ದು ಏನಿದೆ ಅಂತಂದು ಹೇಳಿದ್ರೆ ದ ಗ್ರೌಂಡ್ ರಿಯಾಲಿಟಿ ಬಗ್ಗೆ ಇವತ್ತು ನಿಜವಾಗ್ಲೂ ಗ್ರೌಂಡ್ ರಿಯಾಲಿಟಿ ಒಂದು ನ್ಯೂ ಎಮರ್ಜಿಂಗ್ ವಿಮೆನ್ ಪವರ್ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಒಳಗೋಗ್ರೆ ಅದ್ರ ಪರ್ಸೆಂಟೇಜ್ ಹೇಗಿದೆ, ಹಾಗೆಯೇ ಅದರದ್ದು ಒಂದು ಪರಿಸ್ಥಿತಿ ಹೇಗಿದೆ, ಅದರ ಸ್ವರೂಪಗಳು ಹೇಗಿದೆ, ಅದರ ಕಾರಣಗಳೇನಿದೆ, ಅದರ ಪರಿಣಾಮಗಳೇನಿದೆ, ಓಕೆ, ಅದರ ಒಂದು ಮುಂದಿನ ಒಂದು ಬದುಕಿನ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಹೇಗೆ ಅದು ಪರ್ಯಾಯ ವ್ಯವಸ್ಥೆಗೆ ತನ್ನ ದಾರಿಯನ್ನು ಹೇಗೆ ತನ್ನ ವಿಸ್ತರಿಸ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದನ್ನು ತುಂಬ ವಿವರವಾಗಿ ನಾವು ಬರಿಬೇಕಾಗುತ್ತೆ. ಅಲ್ಲಿ ನಾವು ಸುಮ್ಮನೆ ಇಲ್ಲ ಯಾವುದೋ ಒಂದು ಬುಕ್ ಇಟ್ಕೊಂಡು ಯಾವುದೋ ಒಂದು ಗೈಡ್ ಇಟ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ನಾವು ಫೇಸ್ ಮಾಡಿದರೆ ಖಂಡಿತವಾಗೂ ಕೂಡ ನಾವು ವಿ ಶುಡ್ ನಾಟ್ ಕೀಪ್ ಗೆಟ್ ಇಟ್ ದಿ ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ ನಾವು. ಅದನ್ನು ಆ ಥರದಲ್ಲಿ ಅಂಕಿಅಂಶಗಳು ಇರಬೇಕು. ಅದನ್ನು ಅನೇಕ ಒಂದು ರಿಸರ್ಚ್ ಸ್ಟಡೀಸ್ ಮಾಡಿರೋಂಥದ್ದು ಇರಬೇಕು. ಪೇಪರ್ಸ್ ಏನಾಗಿದೆ ಅಂತ ಹೇಳಿದ್ರೆ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಅಂತಕ್ಕಂಥದ್ದನ್ನು UGC ಜರ್ನಲ್ಸಲ್ಲಿ ಬಂದಿರತಕ್ಕಂಥ ಇವುಗಳನ್ನು ನಾವು ಓದಿದಾಗ ಏನಾಗಿದೆ ಅಂತಂದು ಹೇಳಿದ್ರೆ ಈ ಥರದಲ್ಲಿ ಎಸ್ ಎಗಳನ್ನು ತುಂಬ ಒಂದು ಕಾಂಪ್ಯಾಕ್ಟಾಗಿ ನಾವು ಬರಿಬೇಕಾಗುತ್ತೆ. ಅದಕ್ಕೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕಾಗುತ್ತೆ. ಈಗ ನಾವು ಯಾವುದೋ ಬಿಲೋ ಡಿಗ್ರಿ ಲೆವೆಲಲ್ಲಿ SSLC PUC ಲೆವೆಲಲ್ಲಿ ಹೈಸ್ಕೂಲಲ್ಲಿ ಬರೀತಕ್ಕಂಥ ಎಸ್ ಎಗಳಲ್ಲ. ಇದು ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಆ ಲೆವೆಲ್ಗೆ ಏನಾಗಿದೆ ಅಂತ ಹೇಳಿದ್ರೆ ನೀವು ಅಂತಾರಾಷ್ಟ್ರೀಯ ಮಟ್ಟವನ್ನು ಹಿಡಿದು ನೀವು
ಬರಿತಕ್ಕಂಥ ಅಂಶವನ್ನು ನಾವು ಹಿಡಿಬೇಕಾಗುತ್ತೆ. ಹಾಗೆಯೇ ಇನ್ನು ಬೇರೆ ಬೇರೆ ಕ್ವಶನ್ಸ್ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಎಂಪವರ್ಮೆಂಟ್ ಅಲೋನ್ ಕೆನಾಟ್ ಹೆಲ್ಪ್ ಅವರ್ ವಿಮೆನ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದು 2001ನಲ್ಲಿ ಇರ್ತಕ್ಕಂಥದ್ದನ್ನು ಎಂಪವರ್ಮೆಂಟ್ ಬಗ್ಗೆನೇ. ಇವತ್ತು ಎಂಪವರ್ಮೆಂಟ್ ಕಾನ್ಸೆಪ್ಟ್ ಏನು ಹೇಳುತ್ತೆ, ಎಂಪವರ್ಮೆಂಟ್ ಒಂದೊಂದು ಸ್ವರೂಪಗಳು ಏನು ಹೇಳುತ್ತೆ, ಎಂಪವರ್ಮೆಂಟ್ ಒಂದು ಪ್ರಸ್ತುತ ದಿನಗಳ ಪರಿಸ್ಥಿತಿಗಳು ಏನು ಹೇಳುತ್ತೆ ಅಂತಕ್ಕಂಥ ಅಂಶವನ್ನು, ಒಂದು ಸ್ಟ್ರಾಟಜಿ ಗೌರ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಚಿಂತಕರು ಇರ್ಬೋದು, ಅಥವಾ ಒಂದು ಪಾಲಿಸಿ ಇರ್ಬೋದು, ಒಂದು ಥಿಯರಿ ಇರ್ಬೋದು, ಹೇಗೆ ಒಂದು ಸ್ಟ್ರಾಟಜಿನ ಡೆವಲಪ್ ಮಾಡಿದ್ದಾರೆ, ಒಂದು ಕಟ್ಟಿಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗೆಯೇ ಒಂದು ಮ್ಯಾನೇಜ್ಮೆಂಟ್ ಆಫ್ ಇಂಡಿಯನ್ ಬಾರ್ಡರ್ ಡಿಸ್ಪ್ಯೂಟ್ ಅಂತಕ್ಕಂಥದ್ದನ್ನು, ಇವತ್ತು ಇಟ್ ಈಸ್ ದಿ ಕರೆಂಟ್ ಇಶ್ಯೂಸ್ ಇನ್ ದಿ ಪ್ರೆಸೆಂಟ್ ಸೆನಾರಿಯೋ. ಓಕೆ, ಮ್ಯಾನೇಜ್ಮೆಂಟ್ ಆಫ್ ಇಂಡಿಯನ್ ಬಾರ್ಡರ್ ಡಿಸ್ಪ್ಯೂಟ್ಸ್, ಇದು 2018ರಲ್ಲಿ ಕೊಟ್ಟಿದ್ದಾರೆ. 2018 ಅನ್ನೋದಕ್ಕಿಂತ ಇವತ್ತಿನ ಪರಿಸ್ಥಿತಿನಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ, ಈ ವಾರದ ಪರಿಸ್ಥಿತಿನಲ್ಲೂ ಕೂಡ ನಾವು ವಿಶ್ಲೇಷಣೆ ಮಾಡ್ಬೋದು. ಬಾರ್ಡರ್ ಒಂದು ಡಿಸ್ಪ್ಯೂಟ್ ಇರ್ತಕ್ಕಂಥ ವಿಷಯಗಳನ್ನು. ಇವತ್ತು ಬಾರ್ಡರ್ ಡಿಸ್ಪ್ಯೂಟ್ ಅಂತಂದು ಹೇಳಿದರೆ, ಇವತ್ತು ನಾವು ಲಾಜಿಕ್ ಆಗಿ ಏನಾಗಿದೆ ಅದನ್ನು ನೋಡಬೇಕಾಗುತ್ತೆ. ಇದ್ರ ಹಿಂದಿನ ಇತಿಹಾಸ ಹೇಗಿದೆ, ಹಿಂದೆ ಇದರ ಬಗ್ಗೆ ಏನೇನು ಚರ್ಚೆಗಳು ಮತ್ತು ವಾದಗಳು ನಡೆದಿದ್ದಾವೆ ಅಂತಕ್ಕಂಥದ್ದನ್ನು, ಹೇಗೆ ಅವರವರು ಒಂದು ಕರಾರುವಕ್ಕಾದಂಥ ಒಂದು ಒಪ್ಪಂದಗಳು ಏನಾಗಿದ್ದಾವೆ ಅಂತಕ್ಕಂಥದ್ದನ್ನು ನೋಡ್ತಕ್ಕಂಥದ್ದನ್ನು, ಹಾಗೆ ಇದ್ರ ಮೇಲೆ ಆದಂಥ ಒಂದು ಕಾನೂನು ಮತ್ತು ಕಾಯ್ದೆಗಳು ಹೇಗೆ ಇದ್ದಾವೆ ಅಂತಕ್ಕಂಥದ್ದನ್ನು, ಪ್ರಸ್ತುತ ದಿನಗಳಲ್ಲಿ ಎರಡು ದೇಶಗಳು ಹೇಗೆ ತನ್ನ ಒಂದು ಬಾರ್ಡರ್ ಒಂದು ಡಿಸ್ಪ್ಯೂಟ್ಸ್ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ಏನು ನಡೀತಾ ಇದೆ, ಇದರ ಪರಿಣಾಮಗಳು ಎರಡು ದೇಶಗಳ ಮೇಲೆ ಯಾವ ಥರದಲ್ಲಿ ಪರಿಣಾಮ ಆಗ್ತದೆ ಅಂತಕ್ಕಂಥವನ್ನು ನೋಡ್ತಾ ಬರ್ಬೋದು. ಹಾಗೆಯೇ ಇನ್ನೊಂದು ಭಾಳ ಪ್ರಸ್ತುತವಾದಂಥ ಇವುಗಳಲ್ಲಿ ನೋಡೋದಾಯಿತು ಅಂತ ಹೇಳಿದರೆ, ಈ ವಾಟರ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್. ಓಕೆ, ವಾಟರ್ ಡಿಸ್ಪ್ಯೂಟ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್. ಓಕೆ, ಇವುಗಳಲ್ಲಿ ಈ ಫೆಡರಲ್ ಇಂಡಿಯಾ ಇದರಲ್ಲಿ 2016ರಲ್ಲಿ ಕೊಟ್ಟಿದ್ದಾರೆ. ಅದು ಇತ್ತೀಚಿನ ದಿನಗಳಲ್ಲೂ ಕೂಡ ಇದೆ. ಇದರಲ್ಲಿ ವಾಟರ್ ಡಿಸ್ಪ್ಯೂಟ್ಸ್ ಬಗ್ಗೆ, ಈ ಉದಾಹರಣೆ ಒಂದು ಕಾವೇರಿ ವಿಷಯ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಗಡಿನಲ್ಲಿ ಹರಿತಕ್ಕಂಥ ಒಂದು ವಾಟರ್ ಬಗ್ಗೆ ಇರ್ಬೋದು. ಓಕೆ, ಇವುಗಳಲ್ಲಿ ಭಾಳ ನಾವು ನೋಡ್ತಾ ಬರ್ತೀವಿ. ಹಾಗೆಯೇ ಒಂದು SA ಅಂತಕ್ಕಂಥದ್ದಲ್ಲಿ ನೋಡ್ತೀವಿ. ಹಾಗೆಯೇ ಎರಡನೇ ಪೇಪರು ನೋಡಿದರೆ ಈ ಜನರಲ್ ಸ್ಟಡೀಸ್ ಅಂತ ಹೇಳಿದರೆ, ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಾಗ್ರಫಿ ಆಫ್ ದಿ ವರ್ಲ್ಡ್ ಆ್ಯಂಡ್ ಸೊಸೈಟಿ ಬಗ್ಗೆ ಇದೆ. ಅದರಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನು ಯಾವ ಥರದಲ್ಲಿ ನಾವು ಎತ್ಕೋಬೋದು, ಯಾವ್ಯಾವ ಥರದ ಪ್ರಶ್ನೆಗಳನ್ನು ಬರ್ಬೋದು ಅಂತೇಳಿ ಡೀಟೇಲ್ಸಲ್ಲಿ ನೋಡ್ಬೋದು. ಹಾಗೆ ಜನರಲ್ ಸ್ಟಡೀಸ್ ಸೆಕೆಂಡ್, ಅದರಲ್ಲಿ ನಾವು ಪೇಪರ್ ಸೆಕೆಂಡಲ್ಲಿ ನಾವು ನೋಡೋದಾದರೆ, ಪೇಪರ್ ಥರ್ಡು ಜನರಲ್ ಸ್ಟಡೀಸಲ್ಲಿ ಸೆಕೆಂಡ್ ಪೇಪರ್ ಇದು ನೋಡೋದಾದರೆ, ಗವರ್ನೆನ್ಸಿ, ಕಾನ್ಸ್ಟಿಟ್ಯೂಷನ್, ಪೊಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆನೇ ನಾವು ನೋಡ್ತಾ ಬರ್ತೀವಿ. ಇವತ್ತಿಗೂ ಕೂಡ ಇವೆಲ್ಲ ಭಾಳ ಪ್ರಸ್ತುತವಾದಂಥ ವಿಷಯಗಳು ಇವೆಲ್ಲ. ಹಾಗೆ ಜನರಲ್ ಸ್ಟಡೀಸ್ ಥರ್ಡ್ ಪೇಪರಿಗೆ ನಾವು ಬಂದರೆ, ಜನರಲ್ ಸ್ಟಡೀಸಲ್ಲಿ ಥರ್ಡ್ ಪೇಪರು, ಟೋಟಲ್ ಪೇಪರಲ್ಲಿ 4ನೇ ಪೇಪರಿಗೆ ಬಂದರೆ ಟೆಕ್ನಾಲಜಿ ಬಗ್ಗೆ ಇವತ್ತು ನಮಗೆ ಇದ್ರ ಮೇಲೆ ಪ್ರಶ್ನೆಗಳಿರ್ತವೆ. ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಇರುತ್ತೆ, ಬಯೋಡೈವರ್ಸಿಟಿ ಬಗ್ಗೆ ಇರುತ್ತೆ, ಎನ್ವಿರಾನ್ಮೆಂಟ್ ಬಗ್ಗೆ ಇರುತ್ತೆ, ಹಾಗೆಯೇ ಸೆಕ್ಯೂರಿಟಿ ಬಗ್ಗೆ ಇರುತ್ತೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಇರುತ್ತೆ. ಹೀಗೆ ಇವುಗಳ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಭಾಳ ವಿವರವಾಗಿ ಮತ್ತು ಒಂದು ಪರಾಮರ್ಶ ಜ್ಞಾನವನ್ನು ಇಟ್ಕೊಂಡು ಏನಾಗಿದೆ ಅಂತ ಹೇಳಿದ್ರೆ ನಾವು ಕಂಪ್ಯಾರಿಸನ್ನಾಗಿ ನಾವು ಬರೀಬೇಕಾಗುತ್ತೆ ಇವನ್ನೆಲ್ಲ. ಹಾಗೆ ಜನರಲ್ ಸ್ಟಡೀಸು ಫೋರ್ತ್ ಪೇಪರ್ಗೆ ನಾವು ನೋಡಿದರೆ, ಹಾಗಾಗಿ ಇಲ್ಲಿ ಏನಿದೆ, ಎಥಿಕ್ಸ್ ಇದೆ, ನೆಕ್ಸ್ಟ್ ಇಂಟಿಗ್ರಿಟಿ ಇದೆ, ಹಾಗೆ ಆಪ್ಟಿಟ್ಯೂಡ್ ಬಗ್ಗೆನೇ ಇರ್ತಕ್ಕಂಥದ್ದಲ್ಲಿ ನೋಡ್ತಾ ಬರ್ತೀವಿ. ಹಾಗೆ ಪೇಪರ್ 6ಗೆ ಬಂದರೆ ನಾವು ಈಗ ಆಪ್ಷನಲ್ ಪೇಪರು ನಾವೇನು ತಗೊಳ್ತೀವಿ, ಪೇಪರ್ 1 ಆಪ್ಷನಲ್ ಪೇಪರ್ ಸಬ್ಜೆಕ್ಟು, ಪೇಪರ್ ಸೆಕೆಂಡ್ ಅಂತೇಳಿ ನಾವು ನೋಡ್ತಾ ಬರ್ತೀವಿ. ಈಗ ಉದಾಹರಣೆ ನಿಮಗೆ ಯಾವುದಾದ್ರೂ ಪೇಪರ್ಸು ನಿಮಗೆ ಮುಂದೆ ನಾವು ನೋಡ್ತಾ ಬರ್ತೀವಿ, ಯಾವ್ಯಾವ ಪೇಪರು ನಾವು ನೋಡ್ಬೋದು, ಯಾವ ಪೇಪರ್ ಇದಾವೆ ಅಂತಕ್ಕಂಥ ಅಂಶವನ್ನು ನೋಡ್ತಾ ಬರ್ತೀವಿ. ಈ ಲೀಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್ಗೆ ನಾವು ನೋಡಿದರೆ ಸ್ನೇಹಿತರೆ, ಅಗ್ರಿಕಲ್ಚರ್ ಬಗ್ಗೆ ಸಬ್ಜೆಕ್ಟ್ ಇದೆ ನಿಮಗೆ. ಹಾಗೆಯೇ ಅಗ್ರಿಕಲ್ಚರ್ ಬಗ್ಗೆ ಇವತ್ತೆಲ್ಲರೂ ನಮಗೆ ಗೊತ್ತಿರ್ತಕ್ಕಂಥ ವಿಷಯನೇ. ಹಾಗೆ ಅಗ್ರಿಕಲ್ಚರ್ಗೆ ಪರ್ಯಾಯವಾಗಿರ್ತಕ್ಕಂಥ ಅಂತ ಹೇಳಿದರೆ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆನೇ. ಓಕೆ, ಅದ್ರ ಬಗ್ಗೆ ಇವೆರಡಕ್ಕೂ ಒಂದು ಪರ್ಯಾಯವಾಗಿರ್ತಕ್ಕಂಥದ್ದು ಒಂದು ಆಂಥ್ರೋಫಾಲಜಿ ಬಗ್ಗೆನೇ. ಹಾಗೆ ಬಾಟ್ನಿ ಇರ್ಬೋದು, ಹಾಗೆ ಕೆಮಿಸ್ಟ್ರಿ ಇರ್ಬೋದು, ಹಾಗೆ ಸಿವಿಲ್ ಇಂಜಿನಿಯರ್ ಬಗ್ಗೆ ಇರ್ಬೋದು, ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ ಬಗ್ಗೆ ಇರ್ಬೋದು, ಎಕನಾಮಿಕ್ಸ್ ಬಗ್ಗೆ ಇರ್ಬೋದು, ಹಾಗೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಬಗ್ಗೆ ಇರ್ಬೋದು, ಜಾಗ್ರಫಿ ಬಗ್ಗೆ ಇರ್ಬೋದು, ಹಾಗೆ ಜಿಯಾಲಜಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು, ಹಾಗೆ ಲಾ ಇರ್ಬೋದು. ಹಾಗೆ ಈ ಥರ ಎಲ್ಲ ಪೇಪರ್ಸು, ಮ್ಯಾನೇಜ್ಮೆಂಟ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಇರ್ಬೋದು, ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಬಗ್ಗೆ ಇರ್ಬೋದು, ಮೆಡಿಕಲ್ ಸೈನ್ಸ್ ಇದೆ, ಫಿಲಾಸಫಿ ಇದೆ, ಫಿಸಿಕ್ಸ್ ಇದೆ,
ಪೊಲಿಟಿಕಲ್ ಸೈನ್ಸ್ ಇದೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ, ಸೈಕಾಲಜಿ ಇದೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ, ಸೋಷಿಯಾಲಜಿ ಇದೆ, ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಹಾಗೆ ಫೈನಲ್ಗೆ ನಮಗೆ ಜಿಯೋಲಜಿ ಅಂತಕ್ಕಂಥ ಸಬ್ಜೆಕ್ಟ್ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗೆಯೇ ನಿಮಗೆ ಈ ಆಪ್ಷನಲ್ಸ್ ಸಬ್ಜೆಕ್ಟು ಹೀಗೆ ನಾವು ನೋಡೋದಾಯಿತು ಅಂತ ಹೇಳಿದರೆ ಇದರಲ್ಲಿ ಒಂದು ನೋಟು, ಯು ಕ್ಯಾನ್ ಆಪ್ಟ್ ಫಾರ್ ದಿ ಲಿಟ್ರೇಚರ್ಸ್ ಆಫ್ ಲ್ಯಾಂಗ್ವೇಜಸ್ ಆಸ್ ಆನ್ ಆಪ್ಷನಲ್ ಸಬ್ಜೆಕ್ಟ್ ಓನ್ಲಿ ಇಫ್ ಯು ಹ್ಯಾವ್ ಗ್ರಾಜುಯೇಟೆಡ್ ಇನ್ ದಿ ಲಿಟ್ರೇಚರ್ ಆಫ್ ದಟ್ ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಆಸ್ ದಿ ಮೈನ್ ಸಬ್ಜೆಕ್ಟ್. ಅಲ್ಲಿ ನಾವು ನೋಡ್ತಾ ಬರ್ತೀವಿ ಅಂತ ಹೇಳಿದರೆ ಏನಿದೆ ಇದರಲ್ಲಿ ಅನ್ನುವಂಥ ಅಂಶ ಅಂತಂದು ಹೇಳಿದರೆ, ಅದರಲ್ಲಿ ನಾವು ಲ್ಯಾಂಗ್ವೇಜ್ ಅಂಶವನ್ನು ನಾವು ನೋಡೋದಾಯಿತು ಅಂತಂದು ಹೇಳಿದರೆ, ನಾವು ಡಿಗ್ರಿ ಬೇಸಲ್ಲಿ ನಾವು ಏನಾದರೂ ಈ ಥರದಲ್ಲಿ ಲ್ಯಾಂಗ್ವೇಜು ನಾವು ಮೇಯ್ನಾಗಿ ಅದು ಸಬ್ಜೆಕ್ಟಲ್ಲಿ ತಗೊಂಡು ಅದನ್ನು ಓದಿದರೆ ಓಕೆ, ಇವತ್ತಿನ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ಥರದಲ್ಲಿ ಲ್ಯಾಂಗ್ವೇಜನ್ನು ಮಾತ್ರ ನಾವು ತಗೋಬಹುದು. ಆದರೆ ಅವನ್ನ ಲ್ಯಾಂಗ್ವೇಜ್ ಅವನ್ನ ಆ ಥರದಲ್ಲಿ ಆ ಲಿಟ್ರೇಚರ್ ನಾವು ತಗೊಳ್ದಲೇ ಇದ್ದರೆ, ಡಿಗ್ರಿ ಲೆವೆಲ್ ತಗೊಳ್ದಲೇ ಇದ್ದರೆ ಇವನ್ನ ನಾವು ತಗೊಳಕ್ಕೆ ಬರೋದಿಲ್ಲ. ಇದರಲ್ಲಿ ಆಪ್ಷನಲ್ ಸಬ್ಜೆಕ್ಟು ನಾವು ಹಿಂದೆ ನೋಡಿದ್ವಲ್ಲ, ಅವುಗಳಲ್ಲಿ ಮಾತ್ರ ತಗೋಬಹುದು. ಅವುಗಳನ್ನು ಹೊರತುಪಡಿಸಿ ಲ್ಯಾಂಗ್ವೇಜ್ ಏನಾದರೂ ನಾವು ತಗೊಳ್ತೀವಿ ಅಂತ ಹೇಳಿದರೆ ಅದು ಡಿಗ್ರಿನಲ್ಲಿ ಓದಿದ್ರೆ ಮಾತ್ರ ಅದು ನಮಗೆ ಪರಿಗಣಿಸ್ಬೋದೇ ಹೊರತು ಬೇರೆ ಯಾವುದೂ ಬರಲ್ಲ ಸ್ನೇಹಿತರೆ. ಹಾಗಾಗಿ ನಮಗೆ ಇಂಟರ್ವ್ಯೂ ಮತ್ತು ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಬರ್ತೀವಿ ಅಂತ ಹೇಳಿದ್ರೆ 275 ಮಾರ್ಕ್ಸ್ ಅಂತಕ್ಕಂಥದ್ದು ಏನಿದೆ ಅಂತ ಹೇಳಿದ್ರೆ ಇದರಲ್ಲಿ ವಿತ್ ನೋ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರ್ತೀವಿ. ಇದೆಲ್ಲ ಇನ್ ಡೀಟೇಲ್ಸ್ ಅಂತಕ್ಕಂಥದ್ದನ್ನು ಇಂಟರ್ವ್ಯೂವಿಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಅಥವಾ ನಿಮಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಇರ್ಬೋದು, ನಿಮ್ಮ ಲ್ಯಾಂಗ್ವೇಜ್ ಬಗ್ಗೆ ಇರ್ಬೋದು, ಅಥವಾ ನಿಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಹೇಗಿದೆ ಅಂತಕ್ಕಂಥದ್ದನ್ನು ಇಂಟರ್ವ್ಯೂವಿಗೆ ಕುತ್ಕೊಂಡಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಬರ್ತೀವಿ ಸ್ನೇಹಿತರೆ. ಹಾಗಾಗಿನ ಸ್ನೇಹಿತರೆ, ನೀವು ಎಲ್ಲ ಅದ್ಭುತವಾದಂಥ ನೀವು ಕನಸುಗಾರರು. ಹಾಗಾಗಿ ನೀವೆಲ್ಲರೂ ಹ್ಯಾಪಿನ ಇಷ್ಟೊತ್ತು ನೀವು ಕೇಳಿದ್ದೀರಾ, ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತಲೇ ಹೇಳಿ ನಾನು ಅಂದ್ಕೊಳ್ತೀನಿ. ಅದಕ್ಕೆ ಮುಖ್ಯವಾಗಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಆ ರೋಷ ಬರಬೇಕು, ಆ ಕಿಚ್ಚು ಬರಬೇಕು, ಆ ಹುಚ್ಚು ಬರಬೇಕು ನಿಮ್ಮಲ್ಲಿ. ಇವತ್ತು ಯಾರೋ ಒಂದು ಏನಾಗಿದೆ ಅಂತ ಹೇಳಿದ್ರೆ 1000 ಜನ 1,00,000 ಜನ ಎಕ್ಸಾಮ್ ಬರೀತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಅಲ್ಲ. ಆದರೆ ಒಂದೇ ಒಂದು ಪೋಸ್ಟ್ ಇದ್ರೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ನಾನು ಅದನ್ನು ಮಾಡೇ ಮಾಡ್ತೀನಿ, ಅದಕ್ಕೆ ನಾನು ಪ್ರಿಪ್ರೇಷನ್ ಮಾಡೇ ಮಾಡ್ತೀನಿ, ಅದಕ್ಕೆ ನಾನು ಫಾಲೋ ಅಪ್ ಮಾಡೇ ಮಾಡ್ತೀನಿ. ಒಂದು ಕಮಿಟ್ಮೆಂಟು, ಒಂದು ಡೆಡಿಕೇಶನ್ನು, ಒಂದು ಇನ್ವಾಲ್ವ್ಮೆಂಟ್ ಮೂಲಕವಾಗಿ ಏನಾಗಿದೆ ನಾನು ಪಡಿತೀನಿ ಅಂತಕ್ಕಂಥ ಒಂದು ಆ ಕಿಚ್ಚು ನಿಮ್ಮಲ್ಲಿರಬೇಕು. ಹೇಗಿರಬೇಕು ಅಂತ ಹೇಳಿದ್ರೆ ಆ ಭಾವನೆಗಳನ್ನು ಇಟ್ ಶುಡ್ ಬಿ ಸೊ, ಇಟ್ಸ್ ನಾಟ್ ಎ ಟಂಗ್, ಇಟ್ ಶುಡ್ ಬಿ ಸೊ ಎಮರ್ಜೆನ್ಸಿ ಆಫ್ ಹಾರ್ಟ್. ಓಕೆ ಸ್ನೇಹಿತರೆ, ನೀವೆಲ್ಲರೂ ಹ್ಯಾಪಿ ಆಗಿದ್ದೀರಾ ಅಂತೇಳಿ ನಾನು ಅಂದ್ಕೊಳ್ತೀನಿ. ಬದುಕು ಮತ್ತು ಭರವಸೆಗಳ ಮಧ್ಯೆ ನೇರ ಸಂಬಂಧವಿರುವುದು. ಓಕೆ, ಬದುಕನ್ನು ಕಟ್ಟಿಕೊಳ್ಳುವವರಿಗೆ ಉದ್ಯೋಗದ ಭರವಸೆ ಯಾರಿಗೆ ಇರೋದಿಲ್ಲ ಹೇಳಿ? ಎಲ್ಲರಿಗೂ ಉದ್ಯೋಗದ ಭರವಸೆ ಇದ್ದೇ ಇರುತ್ತದೆ ಸ್ನೇಹಿತರೆ. ಅವಕಾಶ ವಂಚಿತರಿಗೆ, ಶ್ರಮ ಪಡೆದವರಿಗೆ, ನಕಾರಾತ್ಮಕವಾಗಿ ಯೋಚಿಸುವವರಿಗೆ, ಉದಾಸೀನ ಮನೋಭಾವದವರಿಗೆ, ಕನಸು ಇಲ್ಲದವರಿಗೆ ಭರವಸೆಗಳು ನಿಮ್ಮಿಂದ ದೂರ ಉಳಿಯುತ್ತವೆ ಸ್ನೇಹಿತರೆ. ನೀವೊಬ್ಬ ಅದ್ಭುತವಾದ ಕನಸುಗಾರರಾಗಬೇಕೇ ಹೊರತು ನೀವು ಹಿಂದುಳಿಯಬಾರದು. ಅದ್ಭುತವಾದ ಕನಸು ನಿಮ್ಮನ್ನು ನೆನಸು ಮಾಡುತ್ತದೆ ಸ್ನೇಹಿತರೆ. ಓಕೆ, ಮತ್ತೆ ಮುಂದಿನ ಅಧಿವೇಶನದಲ್ಲಿ ಅಥವಾ ಸೆಷನ್ನಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು.